ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಮಾಲಿಕಾ. ಮಹಾಭಾರತದಲ್ಲಿರುವ ಕಥೆಗಳನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು? ಕೆಲವೊಂದನ್ನ ನೀತಿ ಮಾತ್ರ ಬೋಧಕವಾಗಿ, ಕೆಲವೊಂದನ್ನ ದರ್ಶನ, ಜನರು ಹೀಗೆ ಅಂದುಕೊಳ್ತಾರೆ ಅಂತ ಹೇಳಿ, ಕೆಲವೊಂದು ಜನರಿಗೆ ಕಂಡದ್ದು, ಈ ರೀತಿ ಥರಥರದ ಕಥೆಗಳಿದೆ. ದರ್ಶನ ಅನ್ನೋದೇನಿದೆ ಅದು ಎರಡು ರೀತಿ. ಒಂದು ಲೋಕದರ್ಶನ, ಇನ್ನೊಂದು ಜನರ ದರ್ಶನ. ಜನರು ಹೀಗೆ ಕಂಡ್ರು ಅನ್ನೋದು ಲೋಕದರ್ಶನ. ಲೋಕ ಅಂದರೆ ಜನ ಅಂತ ಸಂಸ್ಕೃತದಲ್ಲಿ. ಇನ್ನು ದರ್ಶನ ಅಂತಂದರೆ ಮತ, ಪಾಶುಪತ ದರ್ಶನ, ವೇದಾಂತ ದರ್ಶನ, ಬೌದ್ಧ ದರ್ಶನ, ಹಾಗೆ ಇದೆರಡನ್ನೂ ಸ್ವೀಕಾರ ಮಾಡಬೇಕು. ಹೇಗೆ? ದರ್ಶನ ಅಂತ ಸ್ವೀಕಾರ ಮಾಡಬೇಕು. ಅರ್ಥ ಸಮಾಧಿ ಭಾಷಾಸು ಗ್ರಾಹ್ಯ ಸರ್ವೋಪ್ಯ ಸಂಶಯಂ. ಇನ್ನು ಗುಹ್ಯ ಭಾಷೆ, ಸಮಾಧಿ ಭಾಷೆ ಅಂದರೆ ಇದ್ದದ್ದನ್ನು ಇದ್ದಂತೆ ಹೇಳೋದು. ಅದರಲ್ಲಿ ಹೇಳಿದ ಎಲ್ಲವನ್ನೂ ಸ್ವೀಕಾರ ಮಾಡಬೇಕು. ಅದಕ್ಕೆ ನೀವು ಭಾಗವತದಲ್ಲಿ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಹೇಳ್ತಾರೆ. ವೇದವ್ಯಾಸರಿಗೆ ನಾರದರು ಹೇಳುವಂತಹ ಮಾತು. ಯದ್ವಿಚೇಷ್ಟಿತಂ, ಈ ಪರಮಾತ್ಮನ ಕ್ರಿಯೆಗಳನ್ನು ಸಮಾಧಿನಾ ಅನುಸ್ಮರ, ಸಮಾಧಿ ಭಾಷೆಯಿಂದ ಸ್ವೀಕಾರ ಮಾಡಿ ಹೇಳು. ಅಂದರೆ ಇದ್ದದ್ದನ್ನ ಇದ್ದಂತೆ ಹೇಳು ಅಂತ. ಮಹಾಭಾರತದ ಸ್ವರೂಪ ಏನು? ದರ್ಶನ ಮತ್ತೆ ಸಮಾಧಿ ಎರಡೂ ಕೂಡ ಸಮಪ್ರಮಾಣದಲ್ಲಿ ಇವೆ. ಭಾಗವತದಲ್ಲಿ ಸಮಾಧಿ ಹೆಚ್ಚು, ದರ್ಶನ ಪ್ರಮಾಣ ಕಡಿಮೆ. ಯಾಕೆ ಅಂದರೆ ಮಹಾಭಾರತಾದಿಗಳಲ್ಲಿ ದರ್ಶನವನ್ನು ನಿರೂಪಣೆ ಮಾಡಿದ್ದಾರೆ ವೇದವ್ಯಾಸರು. ಜನರಿಗೆ ಅದನ್ನು ಗ್ರಹಿಸುವ ತಾಕತ್ತು ಕಡಿಮೆ. ಈಗಲೇ ಗೊತ್ತಾಗ್ತಾ ಇದೆಯಲ್ಲ, ಮಹಾಭಾರತ ಗ್ರಂಥವನ್ನೇ ಮುಟ್ಟೋದಿಲ್ಲ. ಯಾಕೆ ಅಂದರೆ 1,00,000 ಶ್ಲೋಕಗಳು. ಒಂದು ಕಡೆ ಹೋಗ್ತಾ ಇದ್ದಾಗ ಇನ್ನೊಂದು ಕಡೆ ಮರೆತು ಹೋಗುತ್ತೆ. ಒಂದು ಸರ್ತಿ ಓದಿದ್ರೆ ಸಾಲದು, ಹಲವಾರು ಬಾರಿ ತಿರುವಿ ಹಾಕಬೇಕು. ಅಲ್ಲಿದೇನಿದೆ, ಇಲ್ಲಿದೇನಿದೆ, ಇಲ್ಲಿಂದ ಅಲ್ಲಿಗೆ ಜಿಗಿಬೇಕು, ಅಲ್ಲಿಂದ ಇಲ್ಲಿಗೆ ಜಿಗಿಬೇಕು. ಸಮಗ್ರವಾಗಿ ಅದರ ಕಟ್ಟೋಣವನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಕಷ್ಟ. ಭಾಗವತವನ್ನು ನೀವು ಊರುಗೋಲಾಗಿ ಇಟ್ಟುಕೊಂಡ್ರೆ, ಮಹಾಭಾರತವನ್ನು ಬೆಸೆದರೆ ಅಲ್ಲಿ ದಾರಿ ಇದು ಅಂತ ಗೊತ್ತಾಗತ್ತೆ. ತಾತ್ಪರ್ಯ ನಿರ್ಣಯವನ್ನು ನೋಡಿದರೆ ಕರೆಕ್ಟಾಗಿ ನಮಗೆ ದಿಕ್ಕು ಗೊತ್ತಾಗತ್ತೆ. ಹೀಗಾಗಿ ಅರ್ಥ ಸಮಾಧಿ ಭಾಷಾಸು ಗ್ರಾಹ್ಯ, ಸಮಾಧಿ ಭಾಷೆಯಲ್ಲಿ ನಮಗೆ ಅರ್ಥ ಗೊತ್ತಾಗತ್ತೆ. ಅರ್ಥವನ್ನು ಹಾಗೆ ಸ್ವೀಕಾರ ಮಾಡಬೇಕು. ಅಸಂಶಯಂ,
ಪರದರ್ಶನ ಭಾಷಾಸು ಜ್ಞೇಯಂ ತದ್ದರ್ಶನಂ ತಥಾ. ನೀವಿದೇ ಮಹಾಭಾರತದಲ್ಲಿ ದ್ರೋಣ ಪರ್ವದಲ್ಲಿ ದ್ರೋಣಾಚಾರ್ಯರ ಊರ್ಧ್ವಗಮನ ಆದ ಮೇಲೆ ದ್ರೋಣಾಚಾರ್ಯರು ಧ್ಯಾನಸ್ಥರಾಗಿ ಕುಳಿತು ದೇಹತ್ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟಿರ್ತಾರೆ. ದೇಹತ್ಯಾಗ ಮಾಡಿಯೂ ಇರ್ತಾರೆ. ದೃಷ್ಟದ್ಯುಮ್ನವನ್ ತಲೆ ಕಡಿತಾನೆ. ಹೀಗಾಗಿ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು? ಆಯ್ತು, ದೃಷ್ಟದ್ಯುಮ್ನ ಬಂದು ತಲೆ ಕಡದ. ಹೇಗೂ ದೇಹತ್ಯಾಗ ಮಾಡಿದ್ರಳ, ಕಡದದ್ದು ಯಾಕೆ? ಸರಿ, ಕಡಿದ ಬಿಡಿ, ಯಾಕೆ ಕಡಿದ ಅಂತ ನೋಡುವ. ಅದಾದ್ಮೇಲೆ ಏನಾಯ್ತು? ಅಶ್ವತ್ಥಾಮ ಸಿಟ್ಟು ಮಾಡಿಕೊಂಡು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದ. ಕೃಷ್ಣನ ನೇತೃತ್ವದಲ್ಲಿ ನಾರಾಯಣಾಸ್ತ್ರ ಶಾಂತ ಆಯಿತು. ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ. ಆಗಲೂ ಕೂಡ ಕೃಷ್ಣಾರ್ಜುನರು ಏನೂ ಆಗದೇ ಇದ್ರು. ಅದು ಸಿಟ್ಟು ಬಂದು ಏನು ಬೇಡ ಅಂತ ಹೇಳಿ ಬಿಲ್ಲು ಬಾಣಗಳನ್ನೆಲ್ಲ ಬಿಸಿಟ್ಟು ದಡ 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 ನಡ್ಕೊಂಡು ಹೊಟ್ಟೋದ. ಏನು ಮಾಡಿದ್ರು ಬದುಕ್ತಾ ಇದ್ದಾರಲ್ಲ ಇವರು ಅಂತ. ಅವಾಗ ವೇದವ್ಯಾಸರು ಬಂದು ಶತರುದ್ರೀಯ ಸಂಹಿತೆಯನ್ನ ಹೇಳಿದ್ರು. ವೇದದಲ್ಲಿ ಬರುವ ಶತರುದ್ರೀಯ ಬೇರೆ, ಇಲ್ಲಿ ಬರೋದು ಬೇರೆ. ಇಲ್ಲಿ ನೋಡಪ್ಪ, ನಿನ್ನ ಸಂಹಾರ ಕಾರ್ಯಕ್ಕಾಗಿ ಬಂದಿದ್ದೀಯ, ಅದನ್ನು ಮಾಡು. ಸಾಯುವವರು ಇದ್ದೇ ಇದ್ದಾರೆ ನಿನ್ನ ಕೈಯಿಂದ, 18ನೇ ದಿವಸ ತನಕ ಇದ್ದಾರೆ. ಯಾವ ಕೆಲಸಕ್ಕಾಗಿ ಬಂದಿದ್ದೀಯೋ ಆ ಕೆಲಸವನ್ನು ಪೂರೈಸು ಅಂತ ವೇದವ್ಯಾಸರು ಹೇಳುದು. ಆಯ್ತು ಅಂತ ಹೊರಟರು ಅಶ್ವತ್ಥಾಮಾಚಾರ್ಯರು. ಆದ್ರೆ ನಾಳೆ, ಈಗಂತೂ ಬೇಡ, ತಲೆ ಕೆಟ್ಟೋಗಿದೆ. ಅವನು ದುರ್ಯೋಧನ ಬಂದು ನಾಳೆ ನೀವು ಇದು ಇವತ್ತೇ ಏನಾದ್ರು ಬೇರೆ ಪ್ರಯೋಗ ಮಾಡಿ, ಅವೆಲ್ಲ ಆಗಲ್ಲ, ನಾಳೆ ನೋಡೋಣ ಅಂತ ಹೇಳಿ ದಡ 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 ಹೊರಟೋದು. ಇಲ್ಲಿ ಶತರುದ್ರೀಯ ಸಂಹಿತೆ ಇದೆ. ನಾನು ಯಾಕೆ ಹೇಳಿದ್ದು ಅಂದ್ರೆ ದರ್ಶನ ಭಾಷೆ ಅಂತ ಬಂದದ್ದಕ್ಕೆ ಹೇಳಿದ್ದು. ಶತರುದ್ರೀಯ ಸಂಹಿತೆಯಲ್ಲಿ ಸದಾಶಿವನ ಮಹಿಮೆಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಆ ಮಹಿಮೆಗಳಲ್ಲಿ ವರ್ಣನೆ ಮಾಡಿದ್ರಲ್ಲಿ ಅರ್ಧ ಪಾಶುಪತಾಗಮದ ಅನುವಾದ. ಪಾಶುಪತಾಗಮ ನಿನ್ನನ್ನು ಈ ರೀತಿ ಹೇಳುತ್ತೆ, ನೀನು ಸಂಹಾರ ಕಾರ್ಯಕ್ಕಾಗಿ ಬಂದಿರೋದು, ಅದರಲ್ಲಿ ತೊಡಗಬೇಕು ಅಂತ ನಮ್ಮ ಮತ ಅಂತ. ಎರಡು ಮಿಕ್ಸಪ್ ಆಗಿದೆ ಅಲ್ಲಿ. ಇದು ಅದಕ್ಕೆ ಪರದರ್ಶನಮಾಶ್ರಿತ್ಯ ಜ್ಞೇಯಂ ತದ್ದರ್ಶನಂ ತಥಾ. ಮುಂದೆ ಅನುಶಾಸನ ಪರ್ವದಲ್ಲಿ 2 ಬಾರಿ ರುದ್ರ ಸಹಸ್ರನಾಮ ಬರ್ತದೆ, ಶಿವ ಸಹಸ್ರನಾಮ. ವಿಷ್ಣು ಸಹಸ್ರನಾಮ 2 ಬಾರಿ ಬರುತ್ತೆ. ಒಂದು ಅನುಶಾಸನ ಪರ್ವದಲ್ಲಿ ಪ್ರಸಿದ್ಧವಾದದ್ದು, ನಾವು ನೀವೆಲ್ಲ ತಿಳಿದಿರುವಂಥದ್ದು ವಿಶ್ವಂ ವಿಷ್ಣುರ್ವ ಷಟ್ಕಾರ. ಇನ್ನೊಂದು ಅಲ್ಲಿಯೇ ವಾಸುದೇವ ಸಹಸ್ರನಾಮ ಬರುತ್ತೆ. 2 ವ್ಯತ್ಯಾಸ ಇದೆ ನೋಡಿ. ಶಿವ ಸಹಸ್ರನಾಮ 2 ಬಾರಿ ಬರುತ್ತೆ, ವಿಷ್ಣು ಸಹಸ್ರನಾಮ 2 ಬಾರಿ ಬರುತ್ತೆ. ಶಿವ ಸಹಸ್ರನಾಮ ಏನಿದೆ, ತದ್ದರ್ಶನಂ ತಥಾ, ಅವರ ದರ್ಶನ. ಉಪಮನ್ಯು ಕಂಡದ್ದು ಅಂತ ಅಲ್ಲುಂಟು, ಉಪಮನ್ಯು ಕಂಡದ್ದು ಅಂತ. ಆ ಉಪಮನ್ಯು ಕಂಡದ್ದು ಆ ರೀತಿ. ಉಪಮನ್ಯುವಿನ ದರ್ಶನ ಅಂತ ಸ್ವೀಕಾರ ಮಾಡಬೇಕು. ಉಪಮನ್ಯುವಿನ ದರ್ಶನಕ್ಕೆ ಪ್ರೇರಣೆಯಾಗಿರೋದು ಇನ್ನೊಂದು ಪಾಶುಪತ ದರ್ಶನ. ಹೀಗಾಗಿ ದರ್ಶನ ನಮ್ಮ ದರ್ಶನವೂ ಹಾಗೇ ಇರಬೇಕು, ವೇದವ್ಯಾಸರ ದರ್ಶನವೂ ಹಾಗೇ ಇದೆ. ಈ ರೀತಿ ದರ್ಶನವನ್ನು ಸ್ವೀಕಾರ ಮಾಡಬೇಕು. ಇದು ದರ್ಶನ ಅಂತ ಇದ್ರೆ ದರ್ಶನ. ಆ ದರ್ಶನ ಅಂತನ್ನೋದು ಅವಿರುದ್ಧವಾಗಿದ್ರೆ
ಸಮಾಧಿಗೆ ಅವಿರುದ್ಧವಾಗಿದ್ದರೆ ಅದನ್ನು ಸ್ವೀಕಾರ ಮಾಡಬೇಕು. ಗ್ರಾಹ್ಯೋ ನಾರ್ಥೋ ವೈದಿಕಂತು ದರ್ಶನಂ ಗ್ರಾಹ್ಯಮೇವಚ. ಆ ಕಾರಣದಿಂದ ದರ್ಶನವನ್ನು ಸ್ವೀಕಾರ ಮಾಡುವಾಗ ಯಾವ ಎಚ್ಚರದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ವಾಸುದೇವ ಸಹಸ್ರನಾಮ ಇದೆ, ವಿಷ್ಣು ಸಹಸ್ರನಾಮ ಇದೆ. ಇದು ಭೀಷ್ಮಾಚಾರ್ಯರ ವ್ಯೂ ಅಂತ ಅನ್ಕೊಳ್ಬೇಡಿ, ಅದು ಕರೆಕ್ಟಾಗಿಯೂ ಇದೆ. ದರ್ಶನವೂ ಹೌದು, ಸಮಾಧಿಯೂ ಹೌದು. ವೈದಿಕಂತು ದರ್ಶನಂ ಗ್ರಾಹ್ಯಮೇವಚ. ಇದು ನಿಮಗೆ ಬೇರೆ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ದರ್ಶನ ಸ್ವೀಕಾರ ಮಾಡಬಹುದಾದ ದರ್ಶನವೂ ಇದೆ, ಸ್ವೀಕಾರ ಮಾಡಬಾರದ ದರ್ಶನವೂ ಇದೆ. ಅದೇ ಇವಾಗ ಹೇಳಿದ್ನಲ್ಲ, ಪಾಶುಪತಾಗಮದ ಹಿನ್ನೆಲೆಯಲ್ಲಿ ಮೂಡಿಬಂದ ಮಾತುಗಳನ್ನು ಸ್ವೀಕಾರ ಮಾಡಬೇಡಿ, ಯಾಕೆಂದ್ರೆ ಅದು ಪಾಶುಪತ ದರ್ಶನ. ಕೆಲವೊಂದು ಹಾಗಿರಲ್ಲ. ವಾಸುದೇವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಮತ್ತೆ ವನಪರ್ವದಲ್ಲಿ ಆದಿತ್ಯಾಂತರ್ಗತನಾದ ನಾರಾಯಣನನ್ನ ಕುರಿತಾದ ಅಷ್ಟೋತ್ತರ ಶತನಾಮ ಸ್ತೋತ್ರ ಉಂಟು. ಅದನ್ನು ಬಳಸಿಯೇ ಅಕ್ಷಯ ಪಾತ್ರೆಯನ್ನು ಅವನು ಪಡೆದದ್ದು ಯಾರು? ಧರ್ಮರಾಜ. ಅದು ದರ್ಶನ. ಕೆಲವೊಂದು ಸ್ವೀಕಾರ ಮಾಡಬೇಕು, ಕೆಲವೊಂದು ಮಾಡಬಾರದು. ಶಿವಸಹಸ್ರನಾಮದಲ್ಲಿ ಕೆಲವೊಂದು ಸ್ವೀಕಾರ ಮಾಡಬೇಕು, ಕೆಲವೊಂದು ಮಾಡಬಾರದು. ಲಿಂಗ ಪುರಾಣದಲ್ಲಿ ಕೆಲವೊಂದು ಸ್ವೀಕಾರ ಮಾಡಬೇಕು, ಕೆಲವೊಂದು ಮಾಡಬಾರದು. ಆದರೆ ವೈದಿಕಂತು ದರ್ಶನಂ ಗ್ರಾಹ್ಯಮೇವ, ವೇದದಲ್ಲಿ ಇರುವ ದರ್ಶನ ಭಾಷೆಯನ್ನ ಸ್ವೀಕಾರ ಮಾಡಲೇಬೇಕು. ಎಲ್ಲಪ್ಪ ಎಲ್ಲಿದೆ? ಅದಕ್ಕೆ ಎಲ್ಲಿ ಅಂದರೆ 2 ಉದಾಹರಣೆ ಹೇಳ್ತೇನೆ. ಮಹಾಭಾರತದಲ್ಲಿಯೇ ಗೀತೆಯಲ್ಲಿ ಮುಂದೆ 3 ಬಿಡಬೇಡಿ. ಯಜ್ಞೋದಾನಂ ತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಕೆಲವರು ಹೀಗೆ ಹೇಳ್ತಾರೆ. ಕೆಲವರು ಕರ್ಮಫಲವನ್ನು ತ್ಯಾಗ ಮಾಡೋದೇ ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ಇತ್ಯಭಿಧೀಯತೆ, ಅದು ದರ್ಶನವೇ. ಆ ದರ್ಶನ ಅವಿರುದ್ಧ ಗ್ರಾಹ್ಯ. ಇನ್ನು ದುರ್ಯೋಧನನ ಮಾತೇನಿದೆ, ಜರಾಸಂಧನ ಮಾತೇನಿದೆ, ಅದು ದರ್ಶನ ಕೆಲವೊಂದು. ಆದರೆ ವೇದದಲ್ಲಿ ಇರುವ ದರ್ಶನ ಅದು ಯಥಾರ್ಥವೇ ಆಗಿರುತ್ತೆ. ಅದಕ್ಕೆ ದೊಡ್ಡ ಉದಾಹರಣೆ ಯಾವುದು ಅಂತಂದರೆ, ಐತರೇಯ ಉಪನಿಷತ್ತಿನಲ್ಲಿ ಒಂದು ಪ್ರಸಂಗ ಬರುತ್ತೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ವೇದದಲ್ಲಿ 1000 ಬೃಹತಿ ಮಂತ್ರಗಳಿಂದ ದೇವರನ್ನ ನೀವು ಪ್ರಾರ್ಥನೆ ಮಾಡಬೇಕು ಅಂತ ಇದೆ. ಅಂದರೆ ಬೃಹತಿ ಛಂದಸ್ಸಿನಲ್ಲಿರುವ ಮಂತ್ರಗಳಿಂದ ದೇವರನ್ನ ಸ್ತೋತ್ರ ಮಾಡಬೇಕು. ಬೃಹತಿ ಛಂದಸ್ಸಿನ ಅಕ್ಷರ ಎಷ್ಟು? 36 ಅಕ್ಷರಗಳನ್ನು ಒಳಗೊಂಡ ಒಂದು ಛಂದಸ್ಸನ್ನು ಬೃಹತಿ ಅಂತ ಕರೀತಾರೆ. ಆ ರೀತಿ 1000 ಬೃಹತಿ ಮಂತ್ರ, ಅದರಿಂದ ದೇವರನ್ನ ಅರ್ಚಿಸಬೇಕು. ದೇವರಿಗೆ ಬಹಳ ಪ್ರಿಯ. ನೀವು ಪಾರಾಯಣ ಮಾಡಿದ್ರೆ ಸಾಕು, ಅದು ಪಾರಾಯಣಕ್ಕಾಗಿಯೇ ಇರೋದು. ಹೋಮಕ್ಕಾಗಿ ನಂತರ, ಅದು ನಂತರ ಹೋಮಕ್ಕಾಗಿ ಬಳಕೆ ಮಾಡ್ತಾ ಇದ್ದಾರೆ. ಮೊದಲು ಮೂಲಭೂತವಾಗಿ ಇರೋದು ಪಾರಾಯಣಕ್ಕಾಗಿ. ಅದು ಎಲ್ಲ ವೇದವು ಮೊದಲು ಪಾರಾಯಣ, ಆಮೇಲೆ ಧ್ಯಾನ, ಆಮೇಲೆ ಯಜ್ಞ. ಯಜ್ಞಕ್ಕಾಗಿ ಯಾವ ವೇದವೂ ಕೂಡ ಪರಿಷ್ಕೃತ ಆಗಲಿಲ್ಲ, ನೆನ್ಪಿಟ್ಕೊಳ್ಳಿ. ಯಜ್ಞ ಮಾಡುವ ಮೊದಲು ಆ ಮಂತ್ರದ ಸಾಧ್ಯತೆಗಳೇನು, ಏನು ಕ್ರಿಯೆ ಮಾಡಬೇಕು ಅಂತ ಕೂತು ಯೋಚನೆಯೇ ಮಾಡಬೇಕಲ್ವಾ. ಅದರಿಂದಾಗಿ ವೇದಕ್ಕೆ ಅಧ್ಯಾತ್ಮ ಅರ್ಥ ಇದೆ. ಹೀಗಾಗಿ ಈ 1000 ಮಂತ್ರಗಳನ್ನು, ಬೃಹತಿ ಮಂತ್ರಗಳನ್ನು ಬಳಸಬೇಕು ಅಂತ ವೇದ ಹೇಳುತ್ತೆ. ಅದರಲ್ಲಿ ಯಾವ ಛಂದಸ್ಸು ಮಿಗಿಲು? ಅನುಷ್ಠುಪ್ ಸಹಸ್ರಮೇಕೆ, ಬೃಹತಿ ಸಹಸ್ರಮೇಕೆ, ತ್ರಿಷ್ಟುಪ್ ಸಹಸ್ರಮೇಕೆ ತಂ ತಂತಿ. ಕೆಲವರು ಅನುಷ್ಠುಪ್ ಸಹಸ್ರ, ಅನುಷ್ಠುಪ್ ಛಂದಸ್ಸಿನ 1000 ಮಂತ್ರಗಳನ್ನು ಬಳಸೋಣ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಇಲ್ಲ, ಬೃಹತಿ ಸಹಸ್ರದ 1000 ಮಂತ್ರಗಳನ್ನು ಬಳಸೋಣ ಅಂತ.
ಕೆಲವರು ಯಾವ ದರ್ಶನ ಸ್ವೀಕಾರ ಮಾಡಬೇಕು? ಎರಡೂ ದರ್ಶನ ಸ್ವೀಕಾರ ಮಾಡಿ ಅಂತ. ಹೇಗೆ? ಎರಡು ಹೇಗಾಗುತ್ತೆ? ಇದು 32 ಅನುಷ್ಠುಪ್ ಅಂತಂದ್ರೆ 32 ಅಕ್ಷರ, ಬೃಹತಿ ಛಂದಸ್ಸು ಅಂತ ಹೇಳಿದ್ರೆ 36 ಅಕ್ಷರ. ಹೇಗೆ ಎರಡು ಸರಿಯಾಗತ್ತೆ ಅಂದ್ರೆ ನೋಡಿ, ಅನುಷ್ಠುಪ್ಪಿನ ಮಹತ್ವ ಇದು. ಅನುಷ್ಠುಪ್ ಅನ್ನುವ ಮಂತ್ರ ಏನಿದೆ, ಅನುಷ್ಠುಪ್ ಅನ್ನುವ ಛಂದಸ್ಸೇನಿದೆ, ನರಸಿಂಹನಿಗೆ ಅತ್ಯಂತ ಪ್ರಿಯ. ಹೀಗಾಗಿ ಅನುಷ್ಠುಪ್ಪನ್ನ ಸ್ತೋತ್ರ ಮಾಡಬೇಕು. ಅನುಷ್ಠುಪ್ಪಿನಿಂದ ಸ್ತೋತ್ರ ಮಾಡಿದ್ರೆ ಬಹಳ ಸಂತೋಷ ಪಡ್ತಾರೆ. ಅನುಷ್ಠುಭಮನು ಚರ್ಚೂರ್ಯಮಾಣಮಿಂದ್ರಂ ನಿಚಕ್ಷು ಕವಯೋ ಮನೀಚ ಅಂತ ಹೇಳಿ ವೇದ ಇದೆ. ಅನುಷ್ಠುಪ್ಪನ್ನು ಹೊಗಳುವಂತಹ ವೇದ. ಅದೇ ಸೇಮ್ ವೇದ ಏನಿದೆ, ಅನುಷ್ಠುಪ್ ಅಲ್ಲದೆ ಬೃಹತಿಯನ್ನ ಪ್ರಿಫರ್ ಮಾಡಬೇಕು ಅಂತ ಹೇಳುತ್ತೆ. ಎರಡು ಹೇಗ್ರಿ ಒಂದೇ ಆಗತ್ತೆ? ಅದಕ್ಕೆ ವೇದ ಹೇಳುತ್ತೆ, ಇಲ್ಲ ಎರಡು ಒಂದೇ ಮಾಡಬಹುದು. ಯಾಕೆ ನೋಡಿ, ಬೃಹತಿ ಛಂದಸ್ಸಿನ ಅಕ್ಷರ 36 ಅಕ್ಷರದಲ್ಲಿ 32 ಅಕ್ಷರ ಸೇರ್ಕೊಂಡೇ ಇರುತ್ತೆ. 36ರಲ್ಲಿ 32 ಇನ್ಕ್ಲೂಡಿಂಗ್. ಆದರೆ 32ರಲ್ಲಿ 36 ಹೇಳಲಿಕ್ಕೆ ಬರಲ್ಲ. ಇದರಿಂದಾಗಿ 36 ಹೇಳಿ 32 ಹೇಳಿದ ಹಾಗೆ ಇರುತ್ತೆ. ಹೀಗಾಗಿ ಎರಡಕ್ಕೂ ವಿರೋಧ ಇಲ್ಲ. ಇದು ಐತರೇಯ ಉಪನಿಷತ್ತಿನಲ್ಲಿ ಬಂದ ಸೊಲ್ಯೂಷನ್. ಅದರಿಂದಾಗಿ ಬೃಹತಿ ಛಂದಸ್ಸನ್ನೇ ಹೇಳಬೇಕು. ಅಕ್ಷರ ಜಾಸ್ತಿ ಆಗಬೇಕಾದ್ರೆ ತ್ರಿಷ್ಟುಪ್ಪನ್ನ ಯಾಕೆ ಹೇಳಬಾರದು? ಇವಾಗ ಜಾಸ್ತಿ ತಾನೇ ಆಗಬೇಕು. 36 40 ಆದ್ರೆ ಆಯ್ತಲ್ಲ, ಹೌದಪ್ಪ. ಆದರೆ ಬೃಹತಿ ಛಂದಸ್ಸು ಮುಖ್ಯ ಪ್ರಾಣಾಭಿಮಾನಿಕ. ಆ ಶ್ರೇಷ್ಠ್ಯ ಏನಿದೆ ಅದು ನಿಮಿತ್ತ. ಮುಖ್ಯ ಪ್ರಾಣಾಭಿಮಾನಿಕ ಆದ್ದರಿಂದಾಗಿ ಅದನ್ನು ಬೃಹತಿ ಛಂದಸ್ಸನ್ನು ಬಳಸಬೇಕು. ನೋಡಿ, ವೇದದಲ್ಲಿ ಬಂದ ದರ್ಶನ ಅದು ಗ್ರಾಹ್ಯವೇ. ಬೇರೆ ಪುರಾಣಗಳಲ್ಲಿ ಬಂದ ದರ್ಶನ ಗ್ರಾಹ್ಯ ಅಲ್ಲ. ಇವರು ಹೀಗಿದ್ದಾರೆ ಅಂತ ತಿಳ್ಕೊಳ್ಳೋದಷ್ಟೇ ಉದ್ದೇಶ, ಇಲ್ಲಾಂದ್ರೆ ಆ ಉದ್ದೇಶ ಇಲ್ಲ. ಇಷ್ಟು ಗಹನತೆ ಇದೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ವೈದಿಕ ದರ್ಶನ ಗ್ರಾಹ್ಯವೇ ಅಂದ್ಬಿಟ್ರು. ಈಗ ಉದಾಹರಣೆಗೆ ಶತಪಥ ಬ್ರಾಹ್ಮಣ ಒಂದನ್ನು ಅನುವಾದ ಮಾಡಿ ಇದನ್ನು ಸ್ವೀಕಾರ ಮಾಡಬೇಡಿ ಅಂತ ಅನ್ನತ್ತೆ. ಯಾವುದು ಅದು ಖಂಡನೆ ಮಾಡಿರೋದು ಯಾವುದು ಗೊತ್ತೇನು? ತೈತ್ತಿರೀಯ ಸಂಹಿತೆಯಲ್ಲಿ ಹೇಳಿದ ರೀತಿಯನ್ನು ಖಂಡನೆ ಮಾಡಿ ಈ ರೀತಿ ಮಾಡಬೇಡಿ, ಹೀಗೆ ಮಾಡಿ ಅಂತ ಹೇಳಿದೆ. ಇವಾಗೇನು ತಗೊಳ್ಬೇಕೋ ತಗೊಳ್ಬಾರ್ದಾ? ತಗೊಳ್ಬೇಕು. ಅದು ಹೇಗೆ? ಆ ಶಾಖೆಯಲ್ಲಿ ಇರುವವರು ಅದನ್ನು ಮಾಡಬೇಕು, ಈ ಶಾಖೆಯಲ್ಲಿ ಇರುವವರು ಇದನ್ನು ಮಾಡಬೇಕು. ಹೀಗಾಗಿ ವಿರೋಧ ಇಲ್ಲ ಅಂದ್ರು. ಇದನ್ನೆಲ್ಲ ಆಚಾರ್ಯರು ಇಟ್ಟುಕೊಂಡು ವೈದಿಕಂ ದರ್ಶನಂ ಗ್ರಾಹ್ಯಮೇವಾ ಅಂದ್ರು. ನೋಡ್ರಪ್ಪ, ಪುರಾಣದಲ್ಲಿರುವ ದರ್ಶನವನ್ನ ಸಮಯ ನೋಡಿಕೊಂಡು ಸ್ವೀಕರಿಸೋದು ಬಿಡೋದು ಶಾಸ್ತ್ರ ವಿವೇಚನೆಗೆ ಬಿಟ್ಟದ್ದು, ಗೊತ್ತಾಯ್ತಾ? ಆದರೆ ಯಾವುದೇ ಕಾರಣಕ್ಕೂ ವೈದಿಕ ದರ್ಶನವನ್ನು ಬಿಡಬೇಡಿ, ಪೌರಾಣಿಕ ದರ್ಶನವನ್ನು ಬೇಕಂದ್ರೆ ಬಿಡಿ ಅಂತ ಆಚಾರ್ಯರು ಇದೆಲ್ಲ ಇಟ್ಟುಕೊಂಡು ಹೇಳಿದ್ದು. ವೇದಾಂಗ ತೀರ್ಥರು ಇದನ್ನು ಹೇಗೆ ಬರೆದಿದ್ದಾರೆ? ಇದು ಇರುವಂಥದ್ದು. ವೇದಾಂಗ ತೀರ್ಥರು ಹೇಗೆ ಬರೆದಿದ್ದಾರೆ? ಪರದರ್ಶನಮಾಶ್ರಿತ್ಯ ಕಥಾಬ್ರೂಯು. ಯಾವುದು? ಶಿವ ಸೂರ್ಯ ಸ್ಕಂದ ವಿನಾಯಕ ಶಕ್ತಿನ ಪ್ರತ್ಯೇಕಂ ಸರ್ವೋತ್ತಮತ್ವ ಕಥನ ಪರಾಹ. ಶಿವ, ಸೂರ್ಯ, ಸ್ಕಂದ, ವಿನಾಯಕ, ಶಕ್ತಿ ಇವರೆಲ್ಲರ ಸರ್ವೋತ್ತಮತ್ವವನ್ನು ಹೇಳುವಂತೆ ಇರುವ ಕಥೆಗಳು ಪುರಾಣದಲ್ಲಿ ಬರುವಂತಹವುಗಳು. ಅದು ದರ್ಶನ, ಆಯಾ ಮತದವರ ದರ್ಶನ. ಶಾಕ್ತರ, ಶೈವರ, ಸೌರರ, ಸ್ಕಾಂದರ, ವೈನಾಯಕರ ದರ್ಶನ ಅಂತ ಅಷ್ಟೇ ತಟಸ್ಥವಾಗಿ ಸ್ವೀಕಾರ ಮಾಡಬೇಕು. ಭಾರತಾದಿಶು ಯದಾ ಶಿವಾದೀನಾಂ ಸರ್ವೋತ್ತಮತ್ವಂ ಉಚ್ಯತೆ ಇಯಂ ಪರದರ್ಶನ ಭಾಷಾ ಶೈವಾದಯ ಏವಂ ಬ್ರೂಯು ಇತಿ ಜ್ಞಾತವ್ಯಮಿತ್ಯರ್ಥ. ಆ ರೀತಿಯ ಅರ್ಥ. ಇನ್ನೂ
ಅದರಲ್ಲಿ ಹೇಳಿದ್ದು, ಬೇರೆ ಯಾವುದ್ಯಾವುದೋ ಗ್ರಂಥದಲ್ಲಿ ಹೇಳಿದ್ದು ವೈದಿಕ ದರ್ಶನಕ್ಕೆ ಅನುಗುಣವಾಗಿದ್ರೆ ಅದನ್ನು ಸ್ವೀಕಾರ ಮಾಡಿಬಿಡಿ. ಈಗ ನಾವು ಅದನ್ನು ಮಾಡ್ತೇವಲ್ವಾ? ಹೇಗೆ ನೋಡಿ, ಈ ವಿಚಾರದಲ್ಲಿ ಒಬ್ಬ ವೆಸ್ಟರ್ನ್ ಹೀಗೆ ಹೇಳಿದಾನೆ ಅಂತ ವೆಸ್ಟರ್ನ್ ಕೋಟ್ ಮಾಡ್ತೇವೆ. ಎಲ್ಲ ವಿಚಾರದಲ್ಲಿ ತಗೊಳ್ಳೋದಾ? ಇಲ್ಲ, ಈ ವಿಚಾರದಲ್ಲಿ ಮಾತ್ರ ತಗೊಳ್ಳೋದು. ನೋಡಿ, ಕಾಳಿದಾಸನು ಹೀಗೆ ಹೇಳಿದ್ದಾನೆ, ಈ ವಿಚಾರದಲ್ಲಿ ಮಾತ್ರ ತಗೊಳ್ಳೋದು. ಇದನ್ನ ಎಲ್ಲಿ ಹೇಳಿದ್ದಾರೆ? ಭಾಗವತದಲ್ಲಿ ಹೇಳಿದ್ದಾರೆ. ನಗ್ರಂಥ ಅಭ್ಯಾಸೇತ್ ಬಹೂನ್ ಅಂತ, ಬಹಳ ಗ್ರಂಥಗಳನ್ನು ಅಭ್ಯಾಸ ಮಾಡಬೇಡಿ ಅಂತ ಹೇಳಿದಾರೋ ಇಲ್ವೋ ಭಾಗವತದಲ್ಲಿ? ಹೌದಪ್ಪ, ಯಾರಿಗೆ? ಅದು ಸನ್ಯಾಸಿಗೆ, ನಮಗಲ್ಲ. ಸನ್ಯಾಸಿಗೆ ಯಾಕೆ ಬಹಳ ಗ್ರಂಥ ಅಭ್ಯಾಸ ಮಾಡಬಾರದು ಅಂತಂದ್ರೆ, ಸನ್ಯಾಸಿ ಕಲಾದಿ ಗ್ರಂಥಗಳನ್ನು ಓದಿದ್ರೆ ವಿಕಾರ ಆದ್ರೆ ಅದಕ್ಕೆ ಅವನಿಗೆ ಬೇಡ, ಗೃಹಸ್ಥರಿಗೆ ಬೇಡ ಅಂತ ಹೇಳಲೇ ಇಲ್ಲ ಅಲ್ಲಿ. ಪ್ರಾಯ ಅದನ್ನು ಇವರು ಈ ತರ ತಗೊಂಡಿದಾರೋ ಏನೋ. ನವ್ಯಾಖ್ಯಾಂ ಉಪಯುಂಜೀತ, ನವ್ಯಾಖ್ಯಾಂ ಉಪಯುಂಜೀತ, ವ್ಯಾಖ್ಯಾನವನ್ನ ಉಪಯೋಗಿಸಬಾರದು. ನಗ್ರಂಥ ನಭ್ಯಸೇತ್ ಬಹುನ್, ಅದು ಯತಿಗೆ ಸಂಬಂಧಪಟ್ಟದ್ದು. ಈಗ ಇವರೆಲ್ಲ ತಗೊಂಡ್ಬಿಟ್ಟಿದ್ದಾರೆ, ನಗ್ರಂಥ ನಭ್ಯಸೇತ್ ಬಹುನ್ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆ ಓದ್ಬೇಕು ಅಂತ ಪ್ರಶ್ನೆಗಳು ಬೇರೆ ಮಾಡ್ತಾರೆ. ಅಲ್ರಿ, ಉಪನಿಷತ್ತು ಸಂಹಿತೆಯ ಸಾರ ಹೌದೋ ಅಲ್ವೋ? ಉಪನಿಷತ್ತು ಓದಿದ್ಮೇಲೆ ಸಂಹಿತೆ ಯಾಕೆ ಓದಬೇಕು ಅಂತ ಕೇಳೋರಿದ್ದಾರೆ. ಋಗ್ಭಾಷ್ಯವನ್ನು ಒಮ್ಮೆಯೂ ತಿರುಗಿ ನೋಡಿಲ್ಲ, ಆ ಥರದವರಿದ್ದಾರೆ. ಅದರಿಂದಾಗಿ ಅಲ್ಲಿ ಇರೋದು ಹೀಗೆ, ನಗ್ರಂಥ ನಭ್ಯತೆ ಬಹುನ್ ಅಂತನ್ನೋದು ಯತಿಗಳಿಗೆ ಕಲಾದಿ ಗ್ರಂಥಗಳ ನಿಷೇಧವನ್ನು ಹೇಳಿರೋದು, ಬೇರೆ ಅಲ್ಲ. ಇನ್ನು ಭಾಗವತದಲ್ಲಿ ಏನು ಹೇಳಿದ್ದಾರೆ? ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯವ ಷಟ್ಪದ ಅಂತನೂ ಹೇಳಿದ್ದಾರೆ. ಅವಧೂತ ಗೀತೆಯಲ್ಲಿ ದುಂಬಿ ನನಗೆ ಗುರು ಅಂತ ಹೇಳಿ, ದುಂಬಿಯಿಂದ ಏನು ಪಾಠ ಕಲಿತೆ, ದುಂಬಿಯಿಂದ ಏನು ಕಲಿತೆ ಅಂತ ಹೇಳಿದರೆ, ಎಲ್ಲ ಹೂಗಳಿಂದ ಸಾರವನ್ನು ಗ್ರಹಿಸಿ ಒಂದು ಕಡೆ ತರುತ್ತೆ. ಆ ರೀತಿ ಒಬ್ಬ ಗ್ರಂಥವನ್ನ ಎಲ್ಲ ಕಡೆಯಿಂದ ಸಾರವನ್ನು ತಂದು ಒಬ್ಬ ಉಣಿಸುತ್ತಾನೆ, ಜ್ಞಾನದ ಜೇನು ಅದು ಅಂತ ಹೇಳಿದ್ದಾರೆ. ಅದರಿಂದಾಗಿ ಇಲ್ಲಿ ಹೇಳಿದ್ದು ಯಾರಿಗೆ? ಇಲ್ಲಿ ಹೇಳಿದ್ದು ಸನ್ಯಾಸಿಗೆ. ಇಲ್ಲಿ ಸನ್ಯಾಸಿಗೂ ಶಕ್ತಿ ಇದ್ರೆ, ಕಲೆಗಳನ್ನು ಓದಿಯೂ ಕೂಡ ನಿರ್ವಿಕಾರನಾಗಿರುವ ಶಕ್ತಿ ಇತ್ತು ಅಂದ್ರೆ ಹೇಳ್ಬೋದು. ನಮ್ಮ ಪುಲಿಮಾರು ಸ್ವಾಮಿಗಳು ಅಲಂಕಾರ ಶಾಸ್ತ್ರ ಪಾಠ ಮಾಡ್ತಾ ಇದ್ರು, ಅದವರು ಸಾಮರ್ಥ್ಯ. ಒಂದು ಚೂರು ಅವರ ಆ ಅಲಂಕಾರ ಶಾಸ್ತ್ರದ ಪರಿಣಾಮ ಅವರ ದೇಹದಲ್ಲಿ ಕಾಣಲಿಲ್ಲ, ಅವರ ಮನಸ್ಸಿನಲ್ಲಿ ಕಾಡಲಿಲ್ಲ, ಅದವರ ಶಕ್ತಿ. ಪೇಜಾವರ ಸ್ವಾಮಿಗಳು ಅಲಂಕಾರ ಶಾಸ್ತ್ರ ಪಾಠ ಮಾಡಿದ್ದಿದೆ. ಅಲಂಕಾರ ಶಾಸ್ತ್ರ ಒಂದ್ಸರ್ತಿ ಪರೀಕ್ಷೆ ಇತ್ತು ಮಕ್ಕಳಿಗೆ. ಇವರು ನನ್ನೊಟ್ಟಿಗೆ ಸಂಚಾರಕ್ಕೆ ಬನ್ನಿ, ಒಂದು ಸ್ವಲ್ಪ ಪಾಠ ಮಾಡಿಬಿಡ್ತೇನೆ ನಿಮಗೆ ಅಂತ. ಸ್ವಾಮಿ ಪರೀಕ್ಷೆಗೆ ಪಾಠ ಹೇಳೋರು ಯಾರಿಲ್ಲ, ಇಲ್ಲ ನಾನು ಹೇಳ್ತೇನೆ ಅಂದ್ರೆ ಅವಾಗ ಸ್ವಾಮಿಗಳು. ಅಲ್ಲಿ ತನಕ ಅವರು ಅಲಂಕಾರ ಶಾಸ್ತ್ರ ಪಾಠ ಹೇಳಿರಲಿಲ್ಲ, ಇಟ್ಕೊಂಡು ಪಾಠ ಹೇಳಿದ್ದಾರೆ ಅಲಂಕಾರ ಶಾಸ್ತ್ರ ಪೇಜಾವರ ಸ್ವಾಮಿಗಳು. ಆ ಶಾಸ್ತ್ರದ ಪರಿಣಾಮ ಅವರ ಮನಸ್ಸಿನ ಮೇಲೆ ಆಯ್ತಾ? ಆಗಲಿಲ್ಲ. ಅದರಿಂದಾಗಿ ಸಾಮರ್ಥ್ಯ ಇತ್ತು ಅಂತಂದ್ರೆ ಯಾವ ಗ್ರಂಥವನ್ನು ಬೇಕಾದರೂ ಪಾಠ ಮಾಡಲಿ. ಆ ಸಾಮರ್ಥ್ಯ ಇಲ್ಲ, ಸಮಯ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಇಷ್ಟನ್ನಾದ್ರೂ ಓದಬೇಕು. ಹಾಗೆ ಅದರಿಂದಾಗಿ ಭಾಗವತದಲ್ಲಿಯೇ ಎರಡನ್ನೂ ಹೇಳಿದ್ದಾರೆ ನೋಡಿ. ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯವ ಷಟ್ಪದ. ಹಲವಾರು ಗ್ರಂಥಗಳನ್ನು ನೋಡಿ ಸಾರವಾದದ್ದನ್ನು ಗ್ರಹಿಸಿ ಇರಬೇಕು ಅಂತ. ಇದೆಲ್ಲ ಜ್ಞಾನಕ್ಕೆ ಸಮರ್ಪಿತವಾದ ಜೀವನ ಹೇಳಿರೋದು ಅಲ್ಲಿ. ತಸ್ಮಾತ್ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್ ಅಂತ.
ಪಾಂಡಿತ್ಯಂ ನಿರ್ವಿದ್ಯ, ತತ್ವಶಾಸ್ತ್ರವನ್ನು ತಿಳಿ, ಬಾಲ್ಯೇನ ತಿಷ್ಠಾಸೇತ್, ಯುಕ್ತಿಬಲದಿಂದ ಕೂಡಿಯಿರು ಅಂತನ್ನುವಲ್ಲಿ ಏನಂತ ಹೇಳ್ತಾ ಇರೋದು? ವೈದಿಕ ಸಿದ್ಧಾಂತಕ್ಕೆ ಅನುಗುಣವಾದ, ಸಮಾಧಿಗೆ ಅವಿರುದ್ಧವಾದ ಅಂಶ ಬೇರೆ ದರ್ಶನಗಳಲ್ಲಿದ್ರೂ ಅದನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇರೋದು. ಹೀಗಾಗಿ ಎಲ್ಲಿ ಒಳ್ಳೆಯದಿದೋ ಅದನ್ನು ತೆಗೆದುಕೋ. ಪ್ರಧಾನವಾದ ಸಿದ್ಧಾಂತ ವೈದಿಕವಾದ ಸಿದ್ಧಾಂತದಲ್ಲಿ ಇದು ನೋಡಿ. ಆಚಾರ್ಯರು ಕೂಡ ದೇಶೇ ದೇಶೇ ತಥಾ ಗ್ರಂಥಾನ್, ಮಧ್ವಾಚಾರ್ಯರು ಹೇಳೋದು ದೃಷ್ಟ್ವಾಚೈವ ಪೃಥಗ್ ವಿಧಾನ್. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಹೇಳುವಾಗ ಯಾವ ಯಾವ ದೇಶಗಳಲ್ಲಿ ಮಹಾಭಾರತದ ಗ್ರಂಥ ಇದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಹೇಳ್ತಾ ಇದ್ದೇನೆ ಅಂತಾರೆ. ಅವರು ಅದು ಹೇಳಬೇಕಾಗಿಲ್ಲ, ನಮಗೆ ಹೇಳಿದ್ಯಾಕೆ ಅಂದರೆ ಅದರ ತಿಳಿವು ನಿಮಗಿರಲಿ ಅಂತ, ನೀವು ಆ ರೀತಿ ಮಾಡಬೇಕು ಅಂತ. ಮತ್ತೆ ವೇದೈಶ್ಚ ಸರ್ವೈರಹಮೇವ ವೇದ್ಯ, ಸುಮ್ಮನೆ ಬಾಯಿ ಗಾಯ ಇರೋದು. ಎಲ್ಲ ವೇದಗಳಿಂದ ದೇವರು ಹೇಗೆ ಪ್ರತಿಪಾದ್ಯ ಅಂತ ತಿಳ್ಕೊಳ್ಳೋದು ಬೇಡವಾ? ಈಗ ಬ್ರಹ್ಮಸೂತ್ರ ಏನು ಹೇಳುತ್ತೆ? ವೇದದಲ್ಲಿ ಈ ರೀತಿ ಸಮಸ್ಯೆ ಬಂದಾಗ ಈ ರೀತಿ ಅರ್ಥ ಮಾಡಬೇಕು ಅಂತ ಹೇಳುತ್ತೆ. ನೀವು ಅದನ್ನೇ ಅಟೆಂಡ್ ಮಾಡದೆ ಹೋದ್ರೆ ಬ್ರಹ್ಮಸೂತ್ರ ಯಾಕೆ? ಅದನ್ನು ಅಟೆಂಡ್ ಮಾಡಲೇಬೇಕಲ್ವಾ? ಈ ಹಿನ್ನೆಲೆಯಲ್ಲಿ ಗ್ರಂಥಗಳ ಅಧ್ಯಯನ, ಜ್ಞಾನಕ್ಕಾಗಿ ಜೀವನ, ಅದು ಮೀಸಲಿಡಲೇಬೇಕು. ಅದು ಸೀರಿಯಸ್ ಆಗಿ ನಾವು ಏಕಾಂತದಲ್ಲಿ ಓದಲಿಕ್ಕೆ ಶುರು ಮಾಡಬೇಕು. ಲೋಕಾಂತದಲ್ಲಿ ಏನು ಗೊತ್ತಾಗತ್ತೆ? ಅದರಿಂದಾಗಿ ಸೀರಿಯಸ್ ಆಗಿ ಒಂದು ಗ್ರಂಥವನ್ನು ಅಟೆಂಡ್ ಮಾಡಬೇಕು. ಆವಾಗ ಆಚಾರ್ಯರು ಹೇಳಿದ ಮಾತು ನಮಗೆ ಅರ್ಥ ಆಗತ್ತೆ. ಅವರು ಹೇಳ್ತಾರೆ, ಅರ್ಥ ಸಮಾಧಿ ಭಾಷಾಸು ಗ್ರಾಹ್ಯ ಸರ್ವೋಪಿ ಅಸಂಶಯಂ ಅಂತ. ಸಮಾಧಿ ಭಾಷೆಯಲ್ಲಿ ಇರೋದೇ ದರ್ಶನ ಭಾಷೆಯಲ್ಲಿ ಇದ್ರೆ ಅದನ್ನು ಸ್ವೀಕಾರ ಮಾಡಬೇಕು. ಏವಂ ವಿನಿರ್ಣಯ ಅಂದ್ರು. ಇದೇ ನಿರ್ಣಯ ಅಂತ ಹೇಳಿದ್ರು. ಹೀಗಾಗಿ ದರ್ಶನ, ಗುಹ್ಯ, ಸಮಾಧಿ ಇವುಗಳನ್ನು ನಮಗೆ ತಿಳಿಸಿಕೊಡುವಂತಹ ಏಕೈಕ ಕೃತಿ ಇದ್ರೆ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಟ್ಟಾರೆ ಫಲಿತಾಂಶವನ್ನು ಹೇಳ್ಕೊಂಡು ಹೋಗಿದ್ದಾರೆ. ನಾವೇನ್ ಮಾಡಬೇಕು? ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಸೂತ್ರಗಳನ್ನ, ಮೆಥಡಾಲಜಿಯನ್ನ ಅಲ್ಲಿಗೆ ಅಳವಡಿಸ್ಬೇಕು. ಪೂರ್ವೋತ್ತರ ವಿಮರ್ಶೆ ಮಾಡಬೇಕು. ಆಚಾರ್ಯರು ಹೇಳಿದ್ದು ಯಾಕೆ ಸರಿ ಅಂತ ನಾವು ಮನವರಿಕೆ ಮಾಡಿಕೊಳ್ಬೇಕು. ಅದಿಲ್ಲದಿದ್ದರೆ ಇದಿಲ್ಲ. ಇಷ್ಟು ವಿಚಾರವನ್ನ ಆಚಾರ್ಯರು ಹೇಳಿದ್ರು. ಅನ್ಯಾರ್ಥೋ ಗುಹ್ಯ ಭಾಷಾಸು ಗ್ರಾಹ್ಯ ಏವಂ ವಿನಿರ್ಣಯ. ಇದು ಇನ್ನು ಇದಾದ್ಮೇಲೆ ಗುಹ್ಯ ಭಾಷೆ. ಗುಹ್ಯ ಭಾಷೆಯೋ ವೇದದಲ್ಲಿ ಮತ್ತೆ ಮಹಾಭಾರತಾದಿಗಳಲ್ಲಿ ಎಲ್ಲ ಕಡೆ ಉಂಟು ನೋಡಿ. ತ್ವಂ ಪುಷ್ಕರಾಕ್ಷಸ್ತರವಿಂದ ವಕ್ತ್ರಃ ಸಹಸ್ರಚಕ್ಷುಶ್ಚ ಸಹಸ್ರಬಾಹು ಅಂತ ನಿರೂಪಣೆ ಇದೆ. ಸ್ಕಂದನನ್ನ ಕುರಿತಾದ ಸ್ತೋತ್ರದಲ್ಲಿ, ವನಪರ್ವದಲ್ಲಿ 233ನೇ ಅಧ್ಯಾಯದಲ್ಲಿ ಸ್ಕಂದನನ್ನ ಕುರಿತಾದ ಸ್ತೋತ್ರ ಇದೆ, 233. ಅವಾಗ ಏನಂತ ಅರ್ಥ ಮಾಡಬೇಕು? ಇದು ಗುಹ್ಯ ಭಾಷೆ, ಇವನು ಅಂತರ್ಯಾಮಿಯಾದ ನಾರಾಯಣ ಈ ಶಬ್ದದಿಂದ ವಾಚ್ಯ ಅಂತ ಅರ್ಥ ಮಾಡಬೇಕು. ಅಂತರ್ಯಾಮಿಯನ್ನ ಇಟ್ಟುಕೊಂಡು ಈ ಗುಣವನ್ನು ಹೇಳ್ತಾ ಇದ್ದಾರೆ, ಈ ಜೀವನನ್ನ ಇಟ್ಟುಕೊಂಡು ಈ ಗುಣವನ್ನು ಹೇಳ್ತಾ ಇದ್ದಾರೆ ಅಂತ. ವೇದದಲ್ಲಿಯೂ ಆ ರೀತಿ ಗುಟ್ಟಾದ ಭಾಷೆಗಳು ಬಹಳ ಬರ್ತದೆ. ಶೃಣ್ಯೇವ ಜರ್ಫರಿ ತುರ್ಫರಿ ಅಂತ ಬರುತ್ತೆ. ಅದೇನು ಜರ್ಫರಿಯೋ ಅದೇನು ತುರ್ಫರಿಯೋ, ಶೃಣ್ಯೇವ ಜರ್ಫರಿ ತುರ್ಫರಿ ಏನು ಅಂತ ಗೊತ್ತಾಗಲ್ಲ. ಅದೆಲ್ಲ ಗುಹ್ಯ ಭಾಷೆ. ಸರಮ ಅನ್ನುವ ನಾಯಿಯ ಕಥೆ, ಕವಶೈಲ ಅಂತನ್ನುವ ಒಬ್ಬನ ಕಥೆ, ವಿಷ್ಫಲ ಅಂತನ್ನುವವಳ ಕಥೆ, ಏನೇನಿದೆ ಗೊತ್ತಾ? ವೇದದ ಕಥೆಗಳು ಅಂತ ಇದ್ದಾಗ
ಇದೆಲ್ಲ ಇದೆ. ಈ ವೇದದ ಕಥೆಗಳು, ಉಪನಿಷತ್ತಿನ ಕಥೆಗಳು ಈ ಗುಟ್ಟನ್ನು ಭೇದಿಸಬೇಕು. ಅದೆಲ್ಲ ಗುಹ್ಯ ಭಾಷೆ. ಮಹಾಭಾರತದಲ್ಲಿಯೂ ಸಾಕಷ್ಟಿದೆ. ಮಹಾಭಾರತದಲ್ಲಿಯೂ ಒಗಟು ಸಾಕಷ್ಟು ಇದೆ. ಅನುಶಾಸನ ಪರ್ವದಲ್ಲಿ ಒಂದು ಪ್ರಸಂಗ ಬರುತ್ತೆ. ಎಲ್ಲ ಋಷಿಗಳು ಆಹಾರ ಸಿಗದೆ ಕಂಗಾಲಾದರು. ಕಂಗಾಲಾಗಿ ಕಡೆಗೆ ಯಾವುದೋ ಒಂದು ಕಡೆ ತಾವರೆಯ ಕೊಳದಲ್ಲಿ ಪದ್ಮದ ನಾಳಗಳಿದ್ವು. ತಾವರೆಯ ದೇಟು ಅಂತ ಕರೀತಾರೆ ಕನ್ನಡದಲ್ಲಿ, ಪದ್ಮದ ನಾಳ ಅಂತ ಹೇಳಿ ಸಂಸ್ಕೃತದಲ್ಲಿ. ಆ ತಾವರೆಯ ದಂಟನ್ನೆಲ್ಲ ಕಡಿದುಕೊಂಡು ಬಂದರು. ಇವತ್ತು ಊಟ ಸಿಕ್ಕಿತು ಅಂತ. ತಾವರೆಯ ದಂಟು ಬಹಳ ಚೆನ್ನಾಗಿರುತ್ತಂತೆ. ಇವಾಗ ಅದನ್ನ ಏನೋ ಮಾಡಿ ಈಗಲೂ ಸಿಗತ್ತದು. ಅದೇನೋ ಹೇಳ್ತಾರೆ, ನಂಗೆ ಮರ್ತೋಯ್ತದು. ಅದು ಏನೋ ಲೋಟಸ್ ಸೀಡ್ಸ್ ಅಂತಾನೇನೋ ಹೇಳ್ತಾರೆ. ಅದಕ್ಕೆ ಬೇರೆ ಹೆಸರಿದೆ, ಇವರು ಲೋಟಸ್ ಸೀಡ್ಸ್ ಅಂತ ಕರೀತಾರೆ. ತಾವರೆ ಬೀಜ ಏನೋ ಕರೀತಾರೆ. ಇರಲಿ, ಅದೇನು ಬೇಕಾದ್ರೆ ಇರಲಿ. ಆದರೆ ತಾವರೆಯ ನಾಳವನ್ನು ತಿನ್ನೋದು ಈಗಲೂ ಇದೆ. ಬದ್ರಿನಾರಾಯಣನ ಪ್ರಸಾದದಲ್ಲಿ ಬೆಳ್ಳಗೆ ಒಂಥರ ಸೆಮಿ ರಬ್ಬರ್ ತರಹ ಇರೋದೊಂದು ಬರುತ್ತೆ. ಅದು ಮಖನ ಕರೆಕ್ಟ್, ಮಖನ ಅಂತ ಹೇಳ್ತಾರೆ. ನಮ್ಮ ಉಮಾ ಅವರು ಕರೆಕ್ಟಾಗಿ ಮಖನ ಅಂತ. ಆ ಮಖನ ಏನಿದೆ ಅದು ತಾವರೆಯದ್ದೇ ಪ್ರಾಡಕ್ಟ್. ಅಂದರೆ ತಾವರೆ ಮೊದಲಿಂದ ತಿನ್ನೋದೇ ಅದು. ಅದು ಈ ರಾಮಚಂದ್ರನ ಆಹಾರ ಆಗಿತ್ತು ಅಂತ ಹೇಳ್ತಾರೆ. ರಾಮ ಲಕ್ಷ್ಮಣ ಕಾಡಿನಲ್ಲಿ ಅದನ್ನು ತಿಂದರು ಅಂತ ಹೇಳಿ ಒಂದು ಕಡೆ ಪ್ರಸಂಗ ಬರುತ್ತೆ. ತಾವರೆಯ ನಾಳಗಳನ್ನು ತಿಂದು ಮುಂದೆ ಹೋದರು ಅಂತ ಬರುತ್ತೆ. 3-4 ದಿವಸ ನಡೆದು ಒಂದು ಕಡೆ ನೆಲೆ ನಿಂತು ತಾವರೆಯ ದಂಟನ್ನು ತಿಂದು ಮುಂದೆ ಹೋದರು. ಆ ತಾವರೆಯ ದಂಟನ್ನು ಇಟ್ಕೊಂಡಿದ್ರು ಎಲ್ಲ ತಿನ್ಬೇಕು ಅಂತ. ಸರಿ, ಒಂದ್ಸರ್ತಿ ಆಹಾರ ಸಿಕ್ಕಿದೆ, ಒಂದು ದೇವರನ್ನ ಚಿಂತನೆ ಮಾಡಿ ತೆಗೆದುಕೊಳ್ಳೋಣ ಅಂತ ಹೇಳಿ ದೇವರನ್ನ ಚಿಂತನೆ ಮಾಡ್ಲಿಕ್ಕೆ ಕಣ್ಣು ಮುಚ್ಚುತ್ತಾರೆ. ಕಣ್ಣು ತೆಗೆದಾಗ ದೇಟಿಲ್ಲ. ಅವಾಗ ಪರಸ್ಪರರ ಮೇಲೇನೆ ಸಂದೇಹ ಬರುತ್ತೆ, ಇವನ್ ಕದ್ದಿದ್ದಾನ ಅಂತ. ಇವನ್ ಕದ್ದಿದ್ದಾನ ಅಂತ ಎಲ್ಲದ್ರ ಮೇಲೆ ಡೌಟ್ ಬರುತ್ತೆ. ಅವಾಗ ನಾವು ಕದ್ದಿಲ್ಲ, ನಾವು ಏನು ಅಂತ ಹೇಳಿ ತಾವು ಕಂಡ ತತ್ವವನ್ನ ವೇದಪೂರ್ವಕವಾಗಿ ಒಂದು ಮಾತಿದೆ, ಅದು ಅರ್ಥವೇ ಆಗಲ್ಲ ವೇದದ ಸಂಸ್ಪರ್ಶ ಇಲ್ಲದೆ ಹೋದ್ರೆ. ಜಮದಗ್ನಿ ತನ್ನ ಹೆಸರಿನ ಅರ್ಥವನ್ನು ಹೇಳ್ಕೊಳ್ತಾನೆ. ಭಾರದ್ವಾಜ ತನ್ನ ಹೆಸರಿನ ಅರ್ಥ, ಎಲ್ಲೂ ಕೇಳದ ನಿರ್ವಚನಗಳು ಅವೆಲ್ಲ. ದೇವರ ದಯ ಇತ್ತು ಅಂದ್ರೆ ನಾನು ಇಲ್ಲೇ ಅದನ್ನು ಹಂಚಿಕೊಳ್ಳುವ ಅವಕಾಶ ನಮಗೆ ಸಿಗಲಿ ಅಂತ ದೇವರನ್ನು ಕೇಳ್ಕೊಳ್ಬೇಕು. ಬಹಳ ಸೊಗಸಾಗಿದೆ ಅದು. ಜಗತ್ತಿನ ಒಗಟಿನ ಸೌಂದರ್ಯ ಸಾರವಷ್ಟು ಅದರಲ್ಲಿ ಬಂದ್ಬಿಟ್ಟಿದೆ. ಜಗತ್ತಿನಲ್ಲಿ ಏನೇನು ಒಗಟಿನ ಸೌಂದರ್ಯ ಇದೆ, ಉಕ್ತಿ ಸೌಂದರ್ಯ, ಮಾತಿನ ಅದ್ಭುತವಾದ ಒಂದು ನಡೆ, ಮಾತಿನ ಅದ್ಭುತವಾದ ಬಾಗು ಬಳಕುಗಳು, ಅದೆಲ್ಲವೂ ಮುಪ್ಪುರಿಗೊಂಡು ಅಲ್ಲಿದೆ. ವೇದದಲ್ಲಿರೋದು ಎಲ್ಲವೂ ಸೇರಿ ಆ ವೇದವ್ಯಾಸರು ಅಲ್ಲಿ ತಂದಿಟ್ಬಿಟ್ಟಿದ್ದಾರೆ. ಅದನ್ನ ಹಂಚಿಕೊಳ್ಳುವಂತಹ ಭಾಗ್ಯ ಬೇಗ ಬರಲಿ ಅಂತ ಹೇಳಿ ನಾವು ದೇವರಲ್ಲಿ ಕೇಳ್ಕೊಳ್ಬೇಕು. ಅದಕ್ಕಾಗಿ ಬಹಳ ಯುದ್ಧ ಮಾಡಬೇಕು. ಯಾವ್ದು ಯುದ್ಧ? ಅದೇ ಭೀಷ್ಮಾಚಾರ್ಯರು, ದ್ರೋಣ, ಕರ್ಣ, ಕೃಪಾ ಎಲ್ಲ ಮುಗಿಸಿ ಅನುಚಾತನ ಪರವಾಗಿ ಬರ್ಬೇಕಲ್ಲ, ಅದಕ್ಕೆ ಬಹಳ ಯುದ್ಧ ಮಾಡಬೇಕು ಅಂತ ಹೇಳಿದ್ದು. ಹೀಗಾಗಿ ಆ ಗುಹ್ಯ ಭಾಷೆಯ ಸೊಗಸೇ ಸೊಗಸು. ಅದನ್ನ ಅನ್ಯ ಅರ್ಥ ಗ್ರಾಹ್ಯ, ಬೇರೆನೇ ಅರ್ಥವನ್ನು ಸ್ವೀಕಾರ ಮಾಡಬೇಕು ತೋರೋದಕ್ಕಿಂತ. ಹೀಗೆ 3 ಭಾಷೆಯ ಬಗ್ಗೆ ಇಲ್ಲಿ ಮತ್ತೆ 2ನೇ ಅಧ್ಯಾಯದಲ್ಲಿ ಮತ್ತೆ ಭಾಗವತದಲ್ಲಿ ಎಲ್ಲವನ್ನ ಸೇರಿಸಿ ನಾವು ಕಥೆಗೆ ಅಪ್ಲೈ ಮಾಡಬೇಕು. ಕೇವಲ ಥಿಯರಿ ಇಟ್ಕೊಂಡಿರೋದಲ್ಲ. ನಮಗಿವತ್ತೇನಾಗಿದೆ? ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ಇತಿಹಾಸ ಪುರಾಣಗಳಿಂದ ವೇದವನ್ನ ಸಮುಪಬ್ರಹ್ಮಣ ಮಾಡಬೇಕು. ಝೋಂತಸ್ಯ ಝೋಂತ ಏವ ಅರ್ಥ. ಅದನ್ನು ಅಪ್ಲೈ ಮಾಡಿದವರು
ಬಹಳ ಕಡಿಮೆ. ಹೀಗಾಗಿ ಇಷ್ಟು ನೀವು ಗ್ರಹಿಸಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಇಷ್ಟು ವಿಸ್ತಾರವಾಗಿ ಇನ್ನೆಲ್ಲಿಯೂ ಹೇಳಲಿಲ್ಲ. ಆಚಾರ್ಯರ ಈ ಮಾತು ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ, ಅಥರ್ವ ವೇದದ ಮಾತುಗಳು ಇದು ವೇದದಲ್ಲಿಯೂ ಇದೆ ಅಂತ ಹೇಳ್ತಾರೆ. ವೈದಿಕಂ ಅಂತ ಹೇಳಿದ್ರಿಂದಾಗಿ ವೇದದಲ್ಲಿಯೂ ದರ್ಶನ ಭಾಷೆ ಇದೆ, ಗುಹ್ಯ ಭಾಷೆ ಇದೆ, ಸಮಾಧಿ ಭಾಷೆ ಇದೆ. ಅದು ಯಾಕೆ ಸಮಾಧಿ, ಅದು ಯಾಕೆ ಗುಹ್ಯ, ಅದು ಯಾಕೆ ದರ್ಶನ, ಆಮೇಲೆ ಆ ವೇದದಲ್ಲಿ ಇರತಕ್ಕಂತಹ ಆ ವ್ಯಕ್ತಿಯ ತಾತ್ಕಾಲಿಕ ದರ್ಶನ ಏನು, ಶಾಶ್ವತವಾದ ದರ್ಶನ ಏನು, ನಿಯಾಮಕರಾದ ತತ್ವಾಭಿಮಾನಿಗಳ ದರ್ಶನ ಏನು, ಅದು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಹೀಗಾಗಿ ದೇವರು ನಮಗೆ ಈ ಥರದ್ದೊಂದು ತತ್ವವನ್ನು ಪರಿಚಯ ಮಾಡಿಸಿದಾನಲ್ಲ, ಆ ತತ್ವವನ್ನೇ ಪರಿಚಯ ಮಾಡದೆ ಹೋದ್ರೆ ಎಲ್ಲಿರ್ತಿದ್ವೋ ಏನು, ಈ ಒಂದು ಉತ್ಕೃಷ್ಟವಾದ ಆನಂದವನ್ನು ಸವಿಲಿಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ. ಅದನ್ನ ನಾ ಹೇಳ್ತಾ ಇದ್ನಲ್ಲ, ನಮಗೆ ದೇವರಿಗೆ ಬುದ್ಧಿ ಪ್ರಚೋದನೆ ಮಾಡೋದ. ಮಹಾಭಾರತ ಓದ್ರಪ್ಪ, ಭಾಗವತ ಶ್ಲೋಕ ಓದಿ ಇಂಥ ದೇವರು ಬುದ್ಧಿ ಪ್ರಚೋದನೆ ಮಾಡಿ ನಡೆಸ್ತಾ ಇದ್ದಾನೆ. ಇಲ್ಲ ಅಂದರೆ ನಾವು ಈ ಮಾರ್ಗದಲ್ಲಿ ಇದ್ದು, ಇದು ಅಪರೂಪ, ಇದು ಅಪೂರ್ವವಾದ ಸಂಪತ್ತು. ಯಾಕೆ ಅಂತ ಹೇಳಿದ್ರೆ ಸುಧಾಮಂಗಳ ಆಗಿಯೂ ಕೂಡ ಮಹಾಭಾರತವನ್ನು ಓದದೆ ಸತ್ತೋಗೋರು ಬಹಳ ಜನ ಇದ್ದಾರೆ. ಅದರಿಂದ ದೇವರು ಭಾಗ್ಯವನ್ನು ಕೊಡಬೇಕು ಇದನ್ನು ಓದಲಿಕ್ಕೆ. ಜಯದ್ರಥಸ್ತು ಭೀಮೇನ ತದಾ ಪಂಚಶಿಖೀಕೃತ ತಪಸಾ ಶಿವಮಾರಾಧ್ಯ ವವ್ರೇ ಪಾಂಡವರೋಧನಂ ಋತೇರ್ಜುನಾದರ್ಜುನಸ್ಯ ತುಷ್ಟೋ ಹಿ ತಪಸಾ ಶಿವ. ಅಲ್ಲಿಗೆ ಮತ್ತೆ ಜಯದ್ರಥನಿಗೇನೆ ವಾಪಸ್ಸು ಬರ್ತಾರೆ. ಜಯದ್ರಥ ಭೀಮನಿಂದ ಪಂಚಶಿಖವನ್ನು ಮಾಡಿಸಿಕೊಳ್ಳಲ್ಪಟ್ಟ. ಅದು ನಾನು ನೆನ್ನೆನೇ ಹೇಳಿದೆ. ಯಾಕೆಂದ್ರೆ ಕಥೆಯ ಕ್ರಮ ಹೇಳೋದು ಮಧ್ವಾಚಾರ್ಯ ಇಷ್ಟ. ಅವ್ರು ಹೆಂಗ್ ಬೇಕಾದ್ರೆ ಹೇಳ್ಬಹುದು. ಹಿಂದಿನದ್ದನ್ನು ಮುಂದೆ ಮಾಡಿ, ಮುಂದಿನದ್ದನ್ನು ಹಿಂದೆ ಮಾಡಿ, ಅದು ಅವ್ರ ಸ್ವಾತಂತ್ರ್ಯ. ಆದರೆ ನಾವು ತಿಳ್ಕೊಳ್ಬೇಕಾದ್ರೆ ಈ ವಿಚಾರಕ್ಕಿಂತ ಮೊದಲು ಅದನ್ನು ಮಾಡಿಕೊಂಡ್ರೆ ತಪ್ಪೇನಿಲ್ಲ. ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳು ಪುರುಷ ಸೂಕ್ತದ 15ನೆಯ ರುಕ್ಕನ್ನ 7ನೇ ರುಕ್ಕಾಗಿ ಅನುಸಂಧಾನ ಮಾಡಿ. ಯಾಕೆಂದ್ರೆ ಪಾಠಕ್ರಮದ ಅರ್ಥಕ್ರಮವು ಬಲೀಯ ಅನ್ನಂತ. ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಮುಂದಿನದ್ದನ್ನು ಹಿಂದೆ ತಂದುಕೊಂಡು ಓದಿ ಮತ್ತೆ ಮುಂದೆ ಹೋಗಬಹುದು. ಅದು ನಿಮ್ಮ ಸ್ವಾತಂತ್ರ್ಯ. ಯಾಕಂದ್ರೆ ಅರ್ಥ ಆಗಬೇಕಾಗಿರೋದು ಮುಖ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ನೆನ್ನೆನೇ ಹೇಳಿದ್ದೆ, ಜಯದ್ರಥನನ್ನ ಭೀಮಸೇನ ಪಂಚಶಿಖೀಕೃತ, ತಲೆಯೆಲ್ಲ ಬೋಳಿಸಿ 5 ಶಿಖೆಗಳನ್ನು ಇಟ್ಟು ಕಳುಹಿಸಿದ. ಅವು ಸಿಟ್ಟು ಬಂತು. ತಪಸಾ ಶಿವಮಾರಾಧ್ಯ, ಹೋದ ಶಿವನನ್ನ ಆರಾಧನೆ ಮಾಡಿದ, ಎಲ್ಲ ಪಾಂಡವರನ್ನ ಗೆಲ್ಲಬೇಕು ಅಂದ. ಆಗ ಸದಾಶಿವ ಹೇಳಿದ ಋತೇರ್ಜುನಾಥ್, ಅರ್ಜುನನನ್ನೇ ಬಿಟ್ಟು. ಯಾಕೆಂದ್ರೆ ಆಗ ತಾನೇ ಆಗಿತ್ತಲ್ಲ, ಇವತ್ತು ಬೆಳಗ್ಗೆಯೂ ಅದು ಬಂತು. ಸದಾಶಿವನಲ್ಲಿ ಗುಡ್ ರ್ಯಾಪೋ ಇಮಿಡಿಯೇಟ್ ಆಗಿ ಯಾರನ್ನ ಕುರಿತು ಆಗಿರುತ್ತೆ ಅವರನ್ನು ಬಿಟ್ಟು ಆ ವರಗಳನ್ನು ಕೊಡ್ತಾನೆ, ಆ 2 ವರಗಳನ್ನು ಜೋಡಿಸ್ತಾನೆ ಅಂತೆಲ್ಲ ಇವತ್ತು ಬೆಳಗ್ಗೆ ಬಂತು ದೃಪದನ ಪ್ರಸಂಗದಲ್ಲಿ. ಅರ್ಜುನಸ್ಯ ತುಷ್ಟೋ ಹಿ ತಪಸಾ ಶಿವ. ಈ ಅರ್ಜುನನ ತಪಸ್ಸಿನಿಂದ ಸದಾಶಿವ ತುಷ್ಟನಾಗಿದ್ದಾದ್ರಿಂದಾಗಿ ಜಯದ್ರಥನಿಗೆ ಹೇಳಿದ, ನೋಡಪ್ಪ, ಅರ್ಜುನ ಒಬ್ಬ ನನ್ನ ಬಿಟ್ಟು ಉಳಿದ 4 ಜನರನ್ನ ನಿನಗೆ ಎದುರಿಸುವ ಶಕ್ತಿ ಬರಲಿ ಅಂತ. ವಸ್ತುತಃ ಭೀಮಸೇನ ಅದನ್ನು ಮೀರಬಹುದಿತ್ತು, ಮುಂದೆ ಅದನ್ನು ಮೀರಲಿಲ್ಲ. ಯಾಕೆಂದ್ರೆ ದೇವರ ಸಂಕಲ್ಪಕ್ಕೆ ಅನುಗುಣವಾಗಿ ಸದಾಶಿವನ ಮಾತಿಗೆ ಬೆಲೆ ಕೊಟ್ಟು ಜಯದ್ರಥನ ತಡೆಗೆ ಒಳಗಾದ. ವನೇ ವಸತ್ಸ್ವೇವ ಚ ಪಾಂಡವೇಶು ಚಕ್ರೇ ಯಜ್ಞಂ ಪೌಂಡರೀಕಾಖ್ಯಮೇವ ಸಂಸ್ಪರ್ಧಯ ರಾಜಸೂಯಸ್ಯ ರಾಜ ದುರ್ಯೋಧನೋ ನಾಪ್ಯಸೌ ತತ್ಕಲಾರ್ಹ. ಪಾಂಡವರು ಕಾಡಿನಲ್ಲಿ ವಾಸ ಮಾಡುತ್ತಾ ಕಡಕಡೆಯಲ್ಲಿ 11ನೇ ವರ್ಷದಲ್ಲಿ ದುರ್ಯೋಧನ ಪುಂಡರೀಕ ಯಾಗ ಅಂತ ಮಾಡಿದ. ಸಂಸ್ಪರ್ಧಯ, ರಾಜಸೂಯ ಯಾಗದ ಮೇಲೆ ಸ್ಪರ್ಧೆ. ಅದಕ್ಕೆ ಹೇಳ್ತಾರೆ ನಾಪ್ಯಸೌ ತತ್ಕಲಾರ್ಹ. ಅದರ 16ನೇ 1 ಭಾಗವೂ ಇರಲಿಲ್ಲ ಅದು ಅಂತ. ಸ್ಪರ್ಧೆಯಿಂದ ಮಾಡಿದ್ರೆ ಏನು ಪ್ರಯೋಜನ? ಅವ್ರು ಮಾಡ್ತಾರೆ ಅಂತ ಇವ್ರು ಮಾಡಿದ್ರೆ, ಯಾರು ಮಾಡ್ತಾರೆ ಅಂತನೂ ಮಾಡಬಾರದು. ಮಕ್ಕಳಲ್ಲಿಯೇ ಕಾಂಪಿಟೇಷನ್ ಮಾಡ್ತಾರೋ ತಪ್ಪು. ಅಂಥದ್ದು
ಸತ್ಕರ್ಮಗಳಲ್ಲಿ ಕಾಂಪಿಟಿಷನ್ ಮಾಡಲ್ ಮಾಡಿದ್ರೆ ಗತಿ ಏನು? ಅವ್ರು ಮಾಡ್ತಾರೆ ಅಂತ ಇವ್ರು ಮಾಡೋದು, ಅವರು ಅನುಷ್ಠಾನ ಹಾಗೆ ಮಾಡ್ತಾರೆ ಅಂತ ಇವ್ರು ಅನುಷ್ಠಾನ ಮಾಡೋದು ತಪ್ಪಲ್ಲ. ನಮ್ಮ ಯೋಗ್ಯವಾದದ್ದನ್ನು ಮಾಡಬೇಕು. ಆದರೆ ನೋಡಿದ್ಯಾ, ಅವರು ಆ ಗ್ರಂಥ ಅವರು ಹೊಡೆದು ಪರೀಕ್ಷೆ ಕೊಟ್ಟು ನಾವು ಕೊಡುವ. ಏನಿವೆಲ್ಲ? ವೇದಾಂತಿಗಳಲ್ಲಿ ಸ್ಪರ್ಧಾ ಮನೋಭಾವ ಇರಬಾರದು. ಸ್ಪರ್ಧಾ ಮನೋಭಾವ ಅನ್ನೋದು ಅಸೂಯೆಯ ಇನ್ನೊಂದು ರೂಪ. ಮುಂದೆ ಅದು ಅಸೂಯೆ ಕರ್ಕೊಂಡು ಹೋಗುತ್ತೆ, ಮುಂದೆ ಅದು ಮಾತ್ಸರ್ಯ ಕರ್ಕೊಂಡು ಹೋಗುತ್ತೆ. ಅದರಿಂದಾಗಿ ವೇದಾಂತಿಗಳಲ್ಲಿ ಈ ಪರೀಕ್ಷೆ ಕೊಡೋದು, ನಾನು ತಿಳ್ಕೊಂಡಿದ್ದು ನೀನು ತಿಳ್ಕೊಂಡಿದ್ದಾನೋ ಇಲ್ಲವೋ ಅಂತ ಪ್ರಶ್ನೆ ಮಾಡೋದು, ಇವೆಲ್ಲ ತೀರಾ ಬಾಲಿಶವಾದ ಸಂಗತಿಗಳು. ಅದನ್ನು ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಬರಬೇಕು, ಆಗ ಬಹಳ ಒಳ್ಳೆಯದಾಗತ್ತೆ. ಎಂಥದ್ದು ಚಿಕ್ಕ ಮಕ್ಕಳ ಥರ ಪರೀಕ್ಷೆ ಕೊಡೋದು, ಅದ್ರ ಎಂಥದ ತೀರಾ ಬಾಲಿಶ ಅದು. ಹೀಗಾಗಿ ಸಂಸ್ಪರ್ಧೆಯ ರಾಜಸೂಯಕ್ಕೆ ಸಂಸ್ಪರ್ಧೆ ಇಟ್ಟುಕೊಂಡು ಮಾಡಿದ್ದು ನಾಪ್ಯಸೌ ತತ್ಕಾಲಾರ್ಹ. ಇನ್ನು ಕೆಲವರು ಹೇಳೋದುಂಟು, ಏನು ಪರೀಕ್ಷೆ ಕೊಡದೆ ಹೋದರೆ ಸೀರಿಯಸ್ನೆಸ್ಸೇ ಇರಲ್ಲ, ಸೀರಿಯಸ್ನೆಸ್ ಇಲ್ಲದೆ ಓದೋದು ಹೇಗೆ ಅಂತ. ಅಲ್ಲ, ಯಾವ ಯಾವ ಅಗತ್ಯ ಇಲ್ಲದೆ ಹೋದ್ರೂ ಓದಬೇಕು ಅಂತಲೇ ಕೃಷ್ಣ ಹೇಳಿದ್ದು. ನಿಷ್ಕಾಮವಾಗಿ ನಿಮ್ಮ ಕರ್ಮ ಮಾಡಿ ಅಂತ. ಪರೀಕ್ಷೆ ಅನ್ನೋ ಒಂದು ಉತ್ತೇಜಕ ಇದ್ರೆ ನೀವು ಓದ್ತೀರಾ ಅಂದ್ರೆ ನೀವೆಲ್ಲ ವೇದಾಂತಿಗಳು. ಆ ವೇದಾಂತ ಓದೇನು ಪ್ರಯೋಜನ? ಎಲ್ಲರೂ ನನ್ನನ್ನು ಗೌರವಿಸಬೇಕು ಅಂತ ಹೇಳಿ ಗೀತೆ ಅವರು ಹೊಡೆದು ಅಲ್ಲಿ ಏನು ಹೇಳಿದ್ರೆ ನಿಷ್ಕಾಮ ಕರ್ಮವನ್ನು ಹೇಳಿದ್ದಾರೆ ಅಂದ್ರೆ ಏನು ಅರ್ಥ ರೀ? ಮೂಲಾಘಾತ ಅಂತ ಅದನ್ನೇ ಹೇಳೋದು. ಆ ಥರ ಎಲ್ಲ ಮಾಡಬಾರ್ದು. ಹಾಗಾಗಿ ನಾವು ಓದಬೇಕು. ಯಾಕೆ ಓದಬೇಕು ಅಂದ್ರೆ ಜ್ಞಾನಕ್ಕಾಗಿ ಓದಬೇಕು. ಇದರಿಂದ ಏನು ಪ್ರಯೋಜನ ಆಗತ್ತೆ ಬಿಡತ್ತೆ ಅವೆಲ್ಲ ಸೆಕೆಂಡ್ರಿ. ನನ್ನನ್ನು ಗೌರವಿಸ್ತಾರೆ, ಗುರುತಿಸ್ತಾರೆ, ಎಲ್ಲ ತೆಗೆದು ಪಕ್ಕದಲ್ಲಿ ಇಡಬೇಕು. ಕೇವಲ ಜ್ಞಾನಕ್ಕಾಗಿ ಓದಬೇಕು, ದೇವರಿಗಾಗಿ ಓದಬೇಕು. ಇವ್ರು ಯಾರಿಗಾಗಿಯೂ ಅಲ್ಲ. ದುರ್ಯೋಧನ ಇಲ್ಲ ಅಂದ್ರೆ ದುರ್ಯೋಧನ ಥರ ಆಗ್ಬಿಟ್ರೆ ಗತಿಯನ್ನು ನಾವು ದುರ್ಯೋಧನ ಅನುಸರಿಸಬಾರ್ದು. ಹೀಗಾಗಿ ಆ ತರಹದ ಒಂದು ಯಾಗವನ್ನ ಮಾಡಿಸಿದ. ಅಲ್ಲಿ ಅದರ ನಂತರದ ಘಟನೆಗಳೇನಾಯಿತು, ಯಾಗದಲ್ಲಿಯೇ ಒಂದು ಸ್ಪೆಷಲ್ ಘಟನೆ ಆಯಿತು. ಅದೆಲ್ಲ ಎಂಥದ್ದು, ಅದನ್ನೆಲ್ಲ ನಾವು ನಾಳೆ ನೋಡೋಣ. ಮತ್ತೆ ಇದರಿಂದ ವನೇ ವಸತ್ಸ್ವೇವೆಯಿಂದಲೇ ನೋಡುವ. ಕೃಷ್ಣಾರ್ಪಣಮಸ್ತು. ನಾಳೆ ಉಳಿದದ್ದನ್ನು ಮಾಡೋಣ.